ಮಲ್ಲೇಶ್ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಮಲ್ಲೇಶು ಏನು ಚಳುವಳಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಆ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡೋದು ಸಮಯ ಇದ್ದರೆ, ಇಲ್ಲದವರೇ ಇರ್ತಿರಲಿಲ್ಲ. ಅವರೇನು ಬಲಾತ್ಕಾರ ಲಾಯರ್ ಕೆಲಸ ಬಿಟ್ಬಿಟ್ಟು ಬರ್ರಿ ಹೋರಾಟಕ್ಕೆ ಅಂತ ಏನು ಕರೀತಾ ಇರಲಿಲ್ಲ ನಮಗೆ. ಆದರೆ ಮೈಸೂರು ನಗರದಲ್ಲಿ ಮಲ್ಲೇಶ್ ಅವರ ನಿಧನದಿಂದ ಈಗ ಹೋರಾಟದ ಶೂನ್ಯ ಏರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ಎಲ್ಲೇ ಅನ್ಯಾಯ ಆದರೂ ಕೂಡ, ಯಾವುದೇ ಅನ್ಯಾಯ ಆದರೂ ಕೂಡ, ಯಾರ ಮೇಲೆ ಅನ್ಯಾಯ ಆದರೂ ಕೂಡ, ಸಾರ್ವಜನಿಕರ ಮೇಲಾಗಲಿ ಅಥವಾ ವ್ಯಕ್ತಿಗತವಾಗಲಿ ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಲ್ಲೇಶ್ ಅವರು ಮಾಡ್ತಾಯಿದ್ರು. ಇವತ್ತು ಮಲ್ಲೇಶ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಹೋರಾಟದ ಹಾದಿ ಇದೆಯಲ್ಲ, ಅದು ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದರು. ಸಮಾಜದ ಮೇಲೆ ಯಾವುದೇ, ಅದಕ್ಕೋಸ್ಕರ ಕನ್ನಡ ನೆಲ ಜಲ ಭಾಷೆ ಇದ್ರ ಬಗ್ಗೆ ಭಾಳ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು. ಕೊನೆ ಗಳಿಗೆವರೆಗೂ ಕೂಡ ಹೋರಾಟವನ್ನು ಮಾಡ್ತಾಯಿದ್ರು. ಮತ್ತು ನಾನು ಇಷ್ಟು ಜಾಗ್ರತೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಎಷ್ಟು ದಿನಮ್ಮ ಒಂದು 6 ತಿಂಗಳೆಲ್ಲ ಮುಂಚಿತವಾಗಿ ಸವಿತಾ 6 ತಿಂಗಳೆಲ್ಲ ಮುಂಚಿತವಾಗಿ ನಾವು ಸಭೆ ಮಾಡಿದ್ದದು. ನಾನು ಮಲ್ಲೇಶು ಸವಿತಾ ಒಂದು ಸಭೆ ಏರ್ಪಾಡು ಮಾಡಿದರು ಆ ನೃಪತಿಂಗ ಅಲ್ಲಿ ಹೋಗಿದ್ದೆವು. ಆಗ ಸವಿತಾ ಇಂಟ್ರಡಕ್ಟರಿ ಸ್ಪೀಚ್ ಮಾಡಿದ್ರು ಅವರು. ಆಗ ಅನ್ನಿಸ್ತು ಮಲ್ಲೇಶ್ಗೆ ತಕ್ಕ ಮಗಳು ಇವಳು ಅಂತ ಅನ್ನಿಸ್ತು ನನಗೆ. ಮಲ್ಲೇಶು ಕೂಡ ಮಾತಾಡಿದ್ರು, ನಾನು ಮಾತಾಡಿದೆ. ಆದರೆ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆರೋಗ್ಯವಾಗಿ ಇದ್ರಪ್ಪ ಅವರು, ಭಾಳ ಜಲ್ದಿ ನಮ್ಮನ್ನು ಅಗಲಿದ್ರು. ಆದರೆ ಅವ್ರ ವಿಚಾರ ಇತ್ತಲ್ಲ, ಯಾವುದೇ ಕಾರಣಕ್ಕೆ ಅವರು ಒಬ್ಬ ಜಾತ್ಯತೀತ ವ್ಯಕ್ತಿ, ಹುಟ್ಟಿನಿಂದ ಆಕಸ್ಮಿಕವಾಗಿ ಲಿಂಗಾಯತ ಜಾತಿನಲ್ಲಿ ಹುಟ್ಟಿದ್ರೂ ಕೂಡ ಯಾವತ್ತೂ ಜಾತಿ ಮಾಡಿದವರಲ್ಲ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರೇ ಜಾಸ್ತಿ ಅವ್ರ ಜೊತೆ ಒಡನಾಟ ಇದ್ದದ್ದು. ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು. ಅಹಿಂದ ವರ್ಗ ಇದೆಯಲ್ಲ, ಈ ಅಹಿಂದ ವರ್ಗನೇ ಜಾಸ್ತಿ ಅವ್ರ ಜೊತೆ ಇರ್ತಿದ್ದದ್ದು. ಅವರನ್ನು ಹೇಗಾದರೂ ಮಾಡಿ ಮುಖ್ಯವಾಗಿ ತರಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಸಂವಿಧಾನ 26ನೇ ತಾರೀಕು ಅಂಗೀಕೃತ ಆಗುತ್ತೆ. ಇವರು 25ನೇ ತಾರೀಕು ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಒಂದು ಚಾರಿತ್ರಿಕವಾದಂಥ ಭಾಷಣ. ಮತ್ತು ಆಗಲೇ ನಮ್ಮನ್ನೆಲ್ಲ ಇಡೀ ದೇಶದ ಜನರನ್ನು ಎಚ್ಚರಿಸತಕ್ಕಂಥ ಒಂದು ಭಾಷಣ. ಇಡೀ ದೇಶದ ಜನರನ್ನು
ಎಚ್ಚರಿಸಿರ್ತಕ್ಕಂಥ ಒಂದು ಭಾಷಣ. ಏನಪ್ಪ ಅಂತಂದರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿ ಆಗ್ತದೆ. ಸಂವಿಧಾನ ಜಾರಿಯಾದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಧಾರ್ಮಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ಹೋಗಲಾಡಿಸ್ದೇ ಹೋದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಆ ಸ್ವಾತಂತ್ರ್ಯ ವ್ಯರ್ಥ ಆಗ್ತದೆ. ಅಷ್ಟೇ ಅಲ್ಲ, ಯಾರು ಅವಮಾನವನ್ನು ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆ ಜನರೇ ಯಾರು ಅಸಮಾನತೆಯನ್ನು ನರಳ್ತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನು ಧ್ವಂಸ ಮಾಡಿಬಿಡ್ತಾರೆ, ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಅವತ್ತೇ 1949 ನವೆಂಬರ್ 25ನೇ ತಾರೀಕು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದು. ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು ಮಲ್ಲೇಶ್ ಅವರು. ಏನಾದ್ರು ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಜಾತಿ ವ್ಯವಸ್ಥೆಯನ್ನು ತೊಡಗಿಸ್ಬೇಕು, ದಲಿತ ಯುವಕರು ಆಮೇಲೆ ಹಿಂದುಳಿದ ಯುವಕರು ಎಲ್ಲ ಬಡವರು ಅವರೆಲ್ಲರೂ ಕೂಡ ಮುಖ್ಯವಾಗಿ ಬಂದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಬರೀ ಮಾತಿನಲ್ಲಿ ಹೋಗ್ತದ, ವರ್ಗ ವ್ಯವಸ್ಥೆ ಮಾತಿನಲ್ಲಿ ಹೋಗುತ್ತಾ? ನಾವು ಮಾತಾಡುತ್ತಲೇ ಇದ್ದೀವಿ, ಬಸವಣ್ಣನ ಕಾಲದಿಂದ ಬುದ್ಧನ ಕಾಲದಿಂದ ಮಾತಾಡುತ್ತಲೇ ಇದ್ದೀವಿ. ಅಸಮಾನತೆ ಹೋಗ್ಬೇಕು, ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಮಾತಾಡುತ್ತಲೇ ಇದ್ದೀವಿ. ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ, ವರ್ಗ ವ್ಯವಸ್ಥೆ ಹೋಗಿಲ್ಲ. ಈಗ ಸ್ವಾತಂತ್ರ್ಯ ಬಂದಾಗ ನಾವು 10ರಿಂದ 12% ಸಾಕ್ಷರತೆ ಇತ್ತು ಅಂತ ಅನಿಸುತ್ತೆ. ಎಷ್ಟು ಇತ್ತು ಉಳಿಯಾರ್? 10ರಿಂದ 12% ಇತ್ತು. ಈಗ 78% ಇದೆ. ಸುಧಾರಣೆ ಆಗಬೇಕಾಗಿತ್ತಲ್ವಾ? ಜಾತಿ ವ್ಯವಸ್ಥೆ ಹೋಗ್ಬೇಕಾಗಿತ್ತಲ್ಲ? ಬಸವಣ್ಣವರು ಆಗ ಹೇಳಿದರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನಿಂದೆನಿಸಯ್ಯ ಅಂತ ಹೇಳಿ. ಹೋಗಿದೆಯಾ ಜಾತಿ ವ್ಯವಸ್ಥೆ? ಹೋಗಿದೆಯಾ? ಇದನ್ನು ಹೇಳಿ, ಈ ವಚನ ಹೇಳಿ ನೀ ಯಾವ ಜಾತಿಯವನು ಅಂತ ಕೇಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವಚನ ಹೇಳೋದು, ಆಮೇಲೆ ಜಾತಿ ಮಾಡೋದು. ಭಾಳ ದುರ್ದೈವದ ಸಂಗತಿ ಅಂತಂದರೆ ವಿದ್ಯಾವಂತರೇ ಜಾತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಶಿಕ್ಷಣದಿಂದ ನಾವು ಈ ಸಂಕೋಲೆಗಳಿಂದ ಎಲ್ಲ ಹೊರಗಡೆ ಬರ್ತೀವಿ ಅಂತ ಅಂದ್ಕೊಂಡ್ರೆ ಆ ಸಂಕೋಲೆಗಳು ನಲ್ಲೇ ಸಿಕ್ಕಾಕೊಂಡು ನರಳ್ತಾ ಇದ್ದೀವಿ ನಾವು. ಇದರ ವಿರುದ್ಧ ಇದ್ದದ್ದು ಅದಕ್ಕೋಸ್ಕರನೇ ಗಾಂಧಿ
ರಾಮಮನೋಹರ್ ಲೋಹಿಯ ಅವರ ಸಿದ್ಧಾಂತಗಳಿಗೆ ಇವರು ಬದ್ಧತೆ ಇದ್ದಂಥವ್ರು. ರಾಮಮನೋಹರ್ ಎಷ್ಟೇ ಕಷ್ಟ ಆಗಲಿ ಅವರು ನಂಬಿದಂಥ ವಿಚಾರನ ಯಾವತ್ತೂ ಕೂಡ ರಾಜಿ ಆಯ್ತಾ ಇರಲಿಲ್ಲ, ಯಾರ ಜೊತೆನಲ್ಲೂ ರಾಜಿ ಆಯ್ತಿರಲಿಲ್ಲ. ಅದಕ್ಕೆ BR ಪಾಟೀಲ್ ಒಂದು ಮಾತು ಹೇಳಿದ್ರಲ್ಲ, ಮಲ್ಲೇಶ್ ಅವರು ಯಾರಿಗೇ ಆಗಲಿ ನೇರವಾಗಿ ಹೇಳ್ತಕ್ಕಂಥ, ನಿಷ್ಠುರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ನನಗಾದರೂ ಅಷ್ಟೇ, JH ಪಟೇಲ್ಗಾದರೂ ಅಷ್ಟೇ, ಅಥವಾ ಇನ್ಯಾರಿಗಾದರೂ ಅಷ್ಟೇ, ಅದನ್ನು ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಅದು ಎಲ್ಲರಿಗೂ ಬರೋಕ್ಕಾಗೋದಿಲ್ಲ. ಅಧಿಕಾರ ಇರೋರಿಗೆ ಒಂಥರ ಮಾತಾಡ್ತೀವಿ, ಅಧಿಕಾರ ಇಲ್ಲದೆ ಹೋದವ್ರಿಗೆ ಒಂಥರ ಮಾತಾಡ್ತೀವಿ, ಏನೂ ಇಲ್ಲದವ್ರಿಗೆ ಒಂಥರ ಮಾತಾಡ್ತೀವಿ, ಬಡವ್ರಿಗೂ ಒಂಥರ ಮಾತಾಡ್ತೀವಿ. ಆಮೇಲೆ ನಮ್ಮ ಈ ಮನಸ್ಸಿನಲ್ಲಿ ಇನ್ನೂ ಕೂಡ ಈ ಗುಲಾಮ್ಗಿರಿ ಹೋಗಿದೆಯಾ? ಏನ್ರಿ ಉಳಿಯಾರ್ ಹೋಗಿದೀನ್ರಿ? ಯಾಕೆ ಅಂತಂದರೆ ಈ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರ್ಬಿಟ್ಟದೆ. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬಿಟ್ಟಿದೆ ನಮ್ಮ ಮೇಲೆ. ಮತ್ತು ಪಟ್ಟಭದ್ರದ ಹಿತಾಸಕ್ತರು ಇದನ್ನು ಗಟ್ಟಿ ಮಾಡಲಿಕ್ಕೆ ಇದ್ದಾರೆ. ಅದಕ್ಕೆ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬಸವಣ್ಣ ಹೇಳಿ ಎಷ್ಟು ವರ್ಷ ಆಯಿತು? ಇವನಾರವ ಅಂತ 850 ವರ್ಷ ಆಯಿತು. 850 ವರ್ಷಗಳಿಂದಲೂ ಕೂಡ ಇನ್ನೂ ಜಾತಿ ಹೋಗಿಲ್ಲ ಅಂತಂದರೆ, ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಚಲನೆ ಇಲ್ಲ. ಚಲನೆ ರಹಿತವಾದಂಥ ಸಮಾಜ ನಮ್ಮದು. ಅದಕ್ಕೆ ಚಲನೆಯನ್ನು ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಧ್ಯ ಆಯ್ತು. ಅದು ಬರೀಲಿಲ್ಲ. ಹೋರಾಟಕ್ಕೆ ಜಾಸ್ತಿ ಸಮಯ ಕೊಡಬೇಕಾಗಿದ್ದರಿಂದ ಕೊನೆಯವರೆಗೂ ಕೂಡ ಗಾಂಧಿ ವಿಚಾರ ಮತ್ತು ರಾಮಮನೋಹರ್ ಲೋಹಿಯ ಸಮಾಜವಾದಿ ವಿಚಾರ ಇವುಗಳಿಗೆ ಭದ್ರಾಗಿ ಬದುಕಿದಂಥವರು ಮಲ್ಲೇಶ್ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಮಲ್ಲೇಶ್ ಅವರ ಕೃತಿಗಳಾದಂಥ ಗಾಂಧಿ ಪ್ರಣೀತ, ಧರ್ಮದರ್ಶಿತ್ವ ಮತ್ತು ಬುದ್ಧ ನಾಗಾರ್ಜುನಯಾನ ಈ ಪುಸ್ತಕಗಳು ಇವತ್ತು ಬಿಡುಗಡೆಯಾಗಿದ್ದಾವೆ. ಈ ಪುಸ್ತಕಗಳನ್ನ ವಿಶೇಷವಾಗಿ ಯುವಕರು ಓದಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಇರುವಾಗ ಅನೇಕ ಭಾಗ್ಯಗಳನ್ನು, ಕಾರ್ಯಕ್ರಮಗಳನ್ನು ಮಾಡಿದೆವು. ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆಯನ್ನು ತೊಲಗಿಸ್ಬೇಕು ಸಮಾಜದಲ್ಲಿ ಅಂತಕ್ಕಂಥ ಕಾರಣದಿಂದ. ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಕೂಡ ಅದೇ ಉದ್ದೇಶದಿಂದ. ಒಟ್ಟಾರೆಯಾಗಿ ನಮ್ಮ ಮೇಲೆ ಭಾಳ ದೊಡ್ಡ ಪ್ರಭಾವವನ್ನು ಮಲ್ಲೇಶ್ ಅವರು ಬೀರಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಅವರ ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಯುವ ಸಮೂಹ ಇದನ್ನು ಓದಿ ಅವರ ಆದರ್ಶಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿ, ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಕೆಲಸ ಮಾಡೋಣ. ಅದೇ ನಾವು ಮಲ್ಲೇಶ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.